ಓಂ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸ್ವಾಗತ ಮೋಟಿವೇಶನ್ ಚಾನಲ್ಗೆ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಸಾಕಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಪ್ರತಿದಿನ ತರ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಎಪಿಸೋಡಲ್ಲಿ ಯಾವ ವಿಷಯ ಅಂತಂದರೆ ಮ್ಯಾನಿಫೆಸ್ಟೇಷನ್. ಸ್ನೇಹಿತರೆ, ಈ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು ಅಂತಂದರೆ, ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ತಕ್ಕಂತಹದ್ದು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಕ್ಕಂತಹದ್ದು. ಸೊ ಹಿಂದೆ ಒಂದು ಮಾತು ಹೇಳ್ತಿದ್ರು, ಮನಸ್ಸಿನಂತೆ ಮಾದೇವ ಅಂತ. ಸೊ ಹಾಗೆ ಮಹಾಭಾರತ ಆಗಿರ್ಬೋದು, ಈ ರಾಮಾಯಣದಲ್ಲಾಗಿರ್ಬೋದು, ಯದ್ಭವತೆ ತದ್ಭವ ಅಂತ ಹೇಳ್ತಾ ಇದ್ರು. ಸೊ ಟೋಟಲ್ ಆಗಿ ಸಿಂಪಲ್ ಆಗಿ ನಮ್ಮ ಹಿಂದಿನ ಜನ್ರೇಷನ್ನೇ ಎಷ್ಟು ತುಂಬ ಚೆನ್ನಾಗಿತ್ತಲ್ವಾ. ಸೊ ಮನಸ್ಸಿನಂತೆ ಮಾದೇವ ಅನ್ನೋ ಒಂದು ಮಾತನ್ನು ಯಾವುದೇ ರೀತಿ ಒಂದು ಏನಂತ ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಒಂದು ಉಚ್ಚಾರಣೆ ಆಗಿರ್ಬೋದು, ಇಂತಹ ಒಂದು ಟೆಕ್ನಾಲಜಿ ಮೈಂಡ್ ಆಗಿರ್ಬೋದು ಇರಲಿಲ್ಲ. ಸೊ ಹಾಗೆ ಮನಸ್ಸಿನಂತೆ ಮಾದೇವ ಅನ್ನೋ ಒಂದು ವರ್ಡ್ನ ಹೇಳ್ತಾ ಇದ್ರು. ಸೊ ಸತ್ಯ ಸ್ನೇಹಿತರೆ, ಅದು ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಮೇಲೆ ಅಶ್ವಿನಿ ದೇವತೆಗಳು ಹೋಗ್ತಾ ಇರ್ತಾರೆ, ಯಾವಾಗಲೂ ಅಳ್ತಾನೆ ಇರಬೇಡಿ, ಮತ್ತೆ ನಗ್ತಾ ಇರಿ, ಮತ್ತೆ ಒಳ್ಳೆಯದನ್ನು ಯೋಚನೆ ಮಾಡಿ, ನೀವು ಕೆಟ್ಟದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ, ತಥಾಸ್ತು ಅಂತ ಹೇಳ್ತಾರೆ ಅಂತ. ಸೊ ಅದು ಎಷ್ಟು ಸತ್ಯ ಅಲ್ವಾ. ಸೊ ಈ ಬ್ಯೂರೋಪ್ಲಸ್ ಪ್ರಕಾರ ಈ ಒಂದು ಮ್ಯಾನಿಫೆಸ್ಟೇಷನ್ ವರ್ಡು ಬಂತು. ಸೊ ಇಲ್ಲಿ ನಮಗೆ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ, ನಿಮಗೆ ಏನು ಬೇಕೋ ನಿಮಗೆ ವಿಜುವಲೇಷನ್ಸ್ ಮಾಡ್ಕೊಳ್ತಕ್ಕಂಥದ್ದು, ಆಲ್ರೆಡಿ ನಿಮಗೆ ಆಗಿದೆ ಅನ್ನೋ ಒಂದು ಅನುಭವ ಬರ್ತಕ್ಕಂತಹದ್ದನ್ನೇ ಈ ವಿಜುವಲೇಷನ್ಸ್ ಮಾಡ್ಕೊಳ್ತಕ್ಕಂಥದ್ದು. ಐ ಮೀನ್ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲರೂ ಕೂಡ, ನಾನು ಕೂಡ ನನ್ನ ಲೈಫಲ್ಲಿ ನೋಡಿದ್ದೀನಿ ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್ನಿಂದ ನಿಜವಾಗ್ಲೂ ನನ್ನ ಲೈಫೇ ಕೂಡ ಚೇಂಜ್ ಆಯಿತು. ಹಾಗೆ ಮ್ಯಾನಿಫೆಸ್ಟೇಷನ್ ಇದು ನಿಜನಾ ಅಥವಾ ಇದು ಸುಳ್ಳ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಖಂಡಿತವಾಗಿಯೂ ಕೂಡ ಅದು ಸತ್ಯ. ಯಾಕಂದರೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವಿ ಅದೇ ಕೂಡ ಸತ್ಯ ಆಗೋದು. ಹಾಗೆ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು, ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು, ಅದರಲ್ಲಿ ನಮ್ಮ ಸ್ಥಿರತೆ ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡಬೇಡ ಬೇಡ. ಹಾಗೆ ಗೊತ್ತಿದೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಗೈಸ್. ಸೊ ಏನಂತ ಅಂದರೆ, ಈ ಮ್ಯಾನಿಫೆಸ್ಟೇಷನ್ ಅಂತಂದರೆ, ನಾವು ಹಿಂದೆ ಬಾಲ್ಯಕ್ಕೆ ಹೋಗೋಣ ಸ್ನೇಹಿತರೆ. ಬಾಲ್ಯದಲ್ಲಿ ನಮ್ಗೆ ಯಾರಾದರೂ ಬರ್ತಾರೆ, ಅಥವಾ ಅಂಕಲ್ ಆಂಟಿ ಅಥವಾ ಯಾರಾದರೂ ಬಂದು ನಮಗೊಂದು ಏನೋ ಸ್ವೀಟ್ ತೊಗೊಂಡು ಬರ್ತಾರೆ ಅಂತ ನಾವೊಂದು ಮನಸ್ಸಲ್ಲಿ ಕಲ್ಪನೆನ ಮಾಡ್ಕೊಳ್ತಿದ್ವಿ. ಸೊ ಮನೆಗೆ ಬಂದ ತಕ್ಷಣ ಹಾಗೆ ಆಗ್ತಾ ಇತ್ತು. ಸೊ ಹೀಗೆ ನಾನಾ ರೀತಿ ಎಲ್ಲರ ಜೀವನದಲ್ಲೂ ಕೂಡ ಇದು ಘಟನೆ ನಡೆದೇ ಇದೆ. ಈಗ ನಾವು ಬರ್ತಾ 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 ಅದು ನಮ್ಮ ಬಾಲ್ಯ ಕಳೆದು ನಮ್ಮ ವಯಸ್ಸಾಂತರ ಹೋದಾಗ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಮೈಂಡಲ್ಲಿ ಕಾನ್ಸಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಎರಡಿರುತ್ತೆ. ಸಬ್ ಕಾನ್ಸಿಯಸ್ ಮೈಂಡ್ ಬಂದು ಥಾಟ್ಸ್ ಎಲ್ಲವನ್ನ ಕೂಡ ಯೋಚನೆ ಮಾಡುತ್ತೆ. ನಮ್ಮ ಕಾನ್ಸಿಯಸ್ ಮೈಂಡ್ ಏನಂತಂದರೆ, ಇದ್ಯಾಕಾಗುತ್ತೆ, ಅದ್ಯಾಕಾಗುತ್ತೆ, ಅದು ಹೆಂಗಾಗುತ್ತೆ, ಇದಾಗಬಹುದಾ. ಸೊ ಇದು ಕಾನ್ಸಿಯಸ್ ಮೈಂಡ್, ಇದರ ನೇಚರೇ ಹಾಗೆ, ಇದು ಯೋಚನೆ ಮಾಡೋ ರೀತಿನೇ ಹಾಗೆ. ನಮ್ಮಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಷ್ಟು ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಅಷ್ಟು ಆ್ಯಕ್ಟಿವಿಟಿಯಾಗಿ ಇತ್ತು. ನಮ್ಮ ಚಿಕ್ಕ ಬಾಲ್ಯದಲ್ಲಿ ನಮ್ಮ ಮೈಂಡ್ ಆ ಥರ ಇರ್ತಿತ್ತು. ಸೊ ಬರ್ತಾ 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 ಏನಾಯಿತು, ನಮ್ಮ ಕಾನ್ಸಿಯಸ್ ಮೈಂಡ್ ಇದು ನಮಗೆ ಮಾಡ್ತಕ್ಕಂತಹ ಕೆಲಸ ಆಗುತ್ತಾ, ಇದು ನಮಗೆ ಸಾಧ್ಯ ಆಗುತ್ತಾ. ಸೊ ನೀವು ಯೋಚನೆ ಮಾಡಿ, ಯಾರನ್ನಾದ್ರೂ ನೀವು ಕೇಳಿ, ನೆಕ್ಸ್ಟು ನಿಮಗೆ ಏನೋ ಒಂದು ಪೊಸಿಷನ್ ಮುಗಿದು ನೆಕ್ಸ್ಟ್ ನೀವು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ ಅಂತ ಕೆಲವ್ರನ್ನ ಹೋಗಿ ಕೇಳಿ, ಅವ್ರಿಗೆ ಒಂದು ಕ್ಲಾರಿಟಿ ಕನ್ಫರ್ಮ್ ಸ್ಟ್ರಾಂಗ್ ಅದರೇ ಇರಲ್ಲ. ಸೊ ನೋಡೋಣ, ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಮೇಲೆ ಡಿಪೆಂಡ್, ಡಾಕ್ಟ್ರಿಗೆ ಸಿಗುತ್ತಾ ಅಥವಾ ಇಂಜಿನಿಯರಿಗೆ ಸಿಗುತ್ತಾ ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ನಿಮ್ಗೊಂದು ಅದರ್ ಇರಲೇಬೇಕು, ಒಂದು ಕಾನ್ಫಿಡೆಂಟ್. ಏನು ಗೊತ್ತಾ, ಅಷ್ಟು ಒಂದು ಸ್ಟ್ರಾಂಗ್ ಮೈಂಡು ಇವತ್ತಿನ ಇದರಲ್ಲಿ ಇಲ್ಲ. ಅನ್ನೆಸೆಸರಿ ಎಲ್ಲವನ್ನ ಯೋಚನೆ ಮಾಡ್ತಾ ನಮ್ಮ ಮೈಂಡ್ ಇದಾಗುತ್ತಾ, ಆಗಬಹುದಾ. ನಿಮಗೆ ವಿಜುವಲೇಷನ್ ಇರಬೇಕು ಸ್ನೇಹಿತರೆ. ಏನಂತ ಅಂದರೆ, ವಿಜುವಲೇಷನ್ ಅಂತ ಅಂದರೆ ಏನು ಅಂದರೆ, ಈಗ ಆಲ್ರೆಡಿ ನನಗೆ ಆಗಿದೆ, ನಾನು ಒಂದು ಮನೆನ ಕಟ್ಟಬೇಕು, ಅಥವಾ ಫರ್ದರ್ ನಾನೇ ಹೇಳ್ತೀನಿ, ನನಗೆ ಇವಾಗ ಎಕ್ಸಾಂಪಲ್ ಹೇಳ್ತಿರೋದು, ಬೇರೆಯವ್ರನ್ನ ಯಾರನ್ನೂ ಉದಾಹರಣೆ ಕೊಡೋದು ಬೇಡ. ನಾನು ಇವಾಗ ಒಂದು ಪ್ರೈಮ್ ಮಿನಿಸ್ಟರ್ ಅಥವಾ ಒಂದು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಇದರಲ್ಲಿ ನಾನು ಆಗ್ತೀನ ಅನ್ನೋ ಒಂದು ಡೌಟು ನನ್ನಲ್ಲಿದ್ದರೆ, ಒಂದು ಪಾಯಿಂಟ್ ಡೌಟ್ ನನ್ನಲ್ಲಿ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಆಗ್ತೀನಿ, ಖಂಡಿತವಾಗಿಯೂ ಅದು ಸಾಧ್ಯ ಇದೆ. ಅದು ನಾನು ಮಾಡ್ತಕ್ಕಂಥ ಸೊಸೈಟಿಗೆ ವರ್ಕ್ ಆಲ್ರೆಡಿ ಪ್ರೊಸೆಸ್ ಆಗ್ತಾ ಇದೆ. ನನಗೆ ವಿಶ್ ಮಾಡೋದಕ್ಕೆ ಹೂಕುಂದ ಕೊಡ್ತಾ ಇದ್ದಾರೆ, ಆ ಹೂಕುಂದದ ವಾಸನೆ, ಸುಗಂಧ ನನಗೆ ಬರ್ತಾ ಇದೆ, ಆ ಫೀಲ್ ನನಗೆ ಆಗ್ತಾ ಇದೆ. ನೀನೊಂದು ಪೆನ್ ಹಿಡ್ಕೊಂಡಿದ್ಯಾ, ಅಲ್ಲೊಂದು ರೈಟಿಂಗ್ ಮಾಡ್ತಾ ಇದೆಯಾ, ಆ ರೈಟಿಂಗಲ್ಲಿ ನಿನ್ಗೆ ಎಷ್ಟು ಸ್ಕಿಲ್ ಇದೆ, ಎಷ್ಟು ಮಾತಾಡ್ತಿದ್ಯಾ, ಆ ಒಂದು ಅನುಭವ ನಿನ್ನಲ್ಲಿ ಆಗ್ತಾ ಇರಬೇಕು. ಆಲ್ರೆಡಿ ನಿಮ್ಮಲ್ಲಿ ಒಂದು ಚಾರ್ಟ್ ಇರಲೇಬೇಕು, ನಾನು ಆಗ್ತಾ ಇದ್ದೀನಿ, ನಾನು ಮಾಡಿದ್ದೀನಿ ಆಲ್ರೆಡಿ,
ನಿನಗೆ ಒಂದು ಕಾರ್ನ ತೊಗೊಳ್ಬೇಕಂತ ನಿನಗೆ ಆಲ್ರೆಡಿ ಮನಸ್ಸಲ್ಲಿ ಇರುತ್ತೆ. ಆಲ್ರೆಡಿ ನನಗೆ ಕಾರ್ ಇದೆ, ನಾನು ಬೆನ್ಸ್ ಕಾರ್ ತೊಗೋಬೇಕಾ, ಬೆನ್ಸ್ ಇದೆ ನನ್ನ ಹತ್ರ, ಈ ಫೀಲ್ ಇದೆ, ಹೋಗ್ತಾ ಇದ್ದೀನಿ, ಸೊ ಈ ಮನೆಯಲ್ಲಿ ನಿಂತಿದೆ, ಅಥವಾ ನಾನೊಂದು ಮನೆ ಕಟ್ಟಬೇಕಾ, ನನಗೆ ಈ ಥರದೊಂದು ಹುಡುಗಿ ಬೇಕಾ, ಮನೆ ಆಲ್ರೆಡಿ ಇಂತಹದೊಂದು ಮನೆಯಲ್ಲಿ ನಾನಿದ್ದೀನಿ, ಆ ಫೀಲ್ ನೀವು ಯಾವಾಗ ಅನುಭವಿಸ್ತಾ ಇರ್ತೀರಾ ಅದು ಸ್ಟ್ರಾಂಗಾಗಿ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ. ಅದನ್ನೇ ನಿಮ್ಮ ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್ ಆಗಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು. ನೀವು ಸ್ನೇಹಿತರೆ ಶರ್ಲಾಕ್ ಹೋಮ್ ನೀವು ಮೂವಿ ನೋಡಿದ್ದೀರಾ. ಆ ಮೂವಿನಲ್ಲಿ ನಾನು ಮೂವಿನ ಹೇಗೆ ಮಾಡಬೇಕು, ನಾನು ಹೀಗೆ ಮೂವ್ ಮಾಡಿದ್ರೆ ಅಪೋಸಿಟ್ ಮೂವ್ ಹೇಗೆ ಬರುತ್ತೆ ಅನ್ನೋದನ್ನ ಅವರು ಮೊದಲೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಚೆಸ್ ಆಡೋರು ಕೂಡ ಹಾಗೆಯೇ, ನಾವು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಟ್ ಇರಬೇಕು. ಇದು ಯಾವುದೇ ಕಾರಣಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ ಸುಳ್ಳಲ್ಲ ಸ್ನೇಹಿತರೆ. ಡೋಂಟ್ ಅಬೌಟ್ ದಟ್ ನಾಟ್. ಸೊ ಇಲ್ಲಿ ನಾವು ಏನನ್ನ ಅನ್ಕೊಂಡಿರ್ತೀವಿ ಅದು ಕ್ಲಿಯರ್ ಆಗಿ ನಾವು ಅನ್ಕೊಂಡಿದ್ದೀವಿ ಅನ್ನೋ ವಿಜುಲೇಷನ್ಸ್ ನಮ್ಮಲ್ಲಿ ಇರಬೇಕು. ಯಾವುದೇ ರೀತಿ ಡೌಟ್ ಇರಬಾರ್ದು. ಇದು ನಮ್ಗಾಗುತ್ತಾ, ಆಗದೆ ಇರ್ತಕ್ಕಂತಹ ಕೆಲಸ, ಇದು ನಮ್ಮಲ್ಲಿ ಸಾಧ್ಯ ಆಗುತ್ತಾ, ಆಗಲ್ಲ, ಈ ಥರ ಡೌಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಆಗಲ್ಲ. ನಮ್ಮಲ್ಲಿ ಒಂದು ಕರೆಕ್ಟ್ ಆದಂತಹ ಕ್ಲಾರಿಟಿ ಇರಬೇಕು. ಸೊ ನಮಗೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ನಾವು ಅಂದ್ಕೊಂಡಿರ್ತಕ್ಕಂಥ, ನೀವು ನೋಡಿ ಸ್ನೇಹಿತರೆ, ದೊಡ್ಡ ಅಚೀವರ್ಸ್ ಎಲ್ಲ ನೋಡಿ, ಅವರ ಬಾಲ್ಯದಿಂದ ಹಿಡಿದು ಪ್ರತಿಯೊಂದು ಲೈಫ್ ಮೂಮೆಂಟು ಕೂಡ ಎಷ್ಟು ಕ್ರಮಬದ್ಧವಾಗಿರುತ್ತೆ ಅನ್ನೋದನ್ನು. ಸೊ ಅಲ್ಲಿ ನಾವು ಅಂದ್ಕೊಳ್ತಕ್ಕಂಥದ್ದು ಏನಂತ ಅಂದರೆ, ನಮ್ಮ ಮೊದಲು ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರ್ತಕ್ಕಂಥ ಮೊದಲನೇ ಸ್ಟೆಪ್ ಏನಂತ ಅಂದರೆ ದೀರ್ಘವಾದಂತಹ ಉಸಿರಾಟ. ಮೇಯ್ನ್ ಎಲ್ರಿಗೂ ಕೂಡ ಅದೇ ಪ್ರಾಬ್ಲಮ್. ಇಲ್ಲಿ ಮಕ್ಕಳು ಕೂಡ ದೀರ್ಘವಾಗಿ ಉಸಿರಾಟ ಆಡ್ತಾರೆ, ಅಂದರೆ ಒಪೆ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಉಸಿರಾಡಬೇಕು. ಸೊ ದೀರ್ಘವಾದ ಉಸಿರಾಟನ ಆಡೋದ್ರಿಂದ ನಮಗೆ ದೇಹದ ಎಲ್ಲ ಭಾಗಗಳಿಗೂ ಬೇಕಾದಂತಹ ಒಂದು ಸ್ಟ್ರೆಂತ್ ಸಿಗುತ್ತೆ ಅಂತ, ನ್ಯೂರ್ಲ್ಯಾನ್ಸ್ ಎಲ್ಲವೂ ಕೂಡ ಸಿಗುತ್ತೆ ಅಂತ. ಸೊ ನಮಗೆ ಆ ಥರ ದೀರ್ಘವಾದ ಉಸಿರಾಟನ ಆಡದೇ ಇದ್ದಾಗ ಎಷ್ಟೋ ಸರಿ ನ್ಯೂರ್ಲ್ಯಾನ್ಸ್ ಸತ್ತು ಹೋಗ್ತವೆ. ಸೊ ಆಕ್ಸಿಜನ್ ಸಿಗಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ರೀತಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಲ್ಲ. ನಮಗೆ ಒಳ್ಳೆ ರೀತಿ ದೀರ್ಘವಾದ ಉಸಿರಾಟ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾವು ಒಂದು ಸ್ಟಾಪ್ ಮಾಡೋದಕ್ಕೆ ಲೈಫ್ ಕನ್ಸ್ಯೂಮ್ನ ಸಾಧ್ಯ ಆಗಲ್ಲ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಸತ್ಯ ಇದೆ, ನಮ್ಮಲ್ಲಿ ದೀರ್ಘ ಉಸಿರಾಟ ಮೇನ್ ಬೇಕು. ಸೆಕೆಂಡ್ ಏನಂತ ಅಂದರೆ ಒಂದು ಕ್ಲಾರಿಟಿ ಇರಬೇಕು. ನಮಗೆ ಏನು ಬೇಕಿದೆ ಅದನ್ನು ಒಂದು ಕ್ಲಾರಿಟಿಯಾಗಿ ತಗೊಳ್ಬೇಕು ಸ್ನೇಹಿತರೆ. ನೀನು ಇಂಜಿನಿಯರ್ ಆಗಬೇಕಾ, ಅಥವಾ ನೀನು ಡಾಕ್ಟರ್ ಆಗಬೇಕಾ, ಅಥವಾ ನೀನೊಂದು ಸೈಂಟಿಸ್ಟ್ ಆಗಬೇಕಾ, ಅಥವಾ ನೀನೊಂದು ಬಿಸ್ನೆಸ್ ಮ್ಯಾನ್ ಆಗಬೇಕಾ, ಈ ಥರ ನನ್ನಲ್ಲಿ ಒಂದು ಎಲ್ಲ ವಿಚಾರವನ್ನು ಗೊಂದಲ ಮಾಡಿಕೊಂಡಾಗ ನಮಗೆ ಯಾವುದಕ್ಕೂ ಕೂಡ ಒಂದು ಕನ್ಫರ್ಮೇಷನ್ ಅನ್ನೋದಿರಲ್ಲ, ನಮಗೊಂದು ಗುರಿ ಅನ್ನೋದು ಇರಲ್ಲ, ಯಾವುದಕ್ಕೂ ಕೂಡ ಅದು ಸಾಧ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮಗೊಂದು ಕ್ಲಾರಿಟಿ ಸಿಗಬೇಕು. ಈ ವಿಜುವಲ್ ಬೋರ್ಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ವಿಜುವಲ್ ಬೋರ್ಡ್ ಅಂತ ಅಂದರೆ ನೀವು ಒಂದು ಇದು ನೋಡಿದ್ದೀರಾ ಸ್ನೇಹಿತರೆ, ಐ ಮೀನ್ ದೊಡ್ಡ ಕಂಪ್ನಿಗಳಾಗಿರ್ಬೋದು, ಬೋರ್ಡ್ಸ್ಗಳಲ್ಲಿ ನೋಡಿದ್ದೀರಾ, ಆರೆಂಜ್ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರಲ್ಲಿ ಬರೆದಿರ್ತಾರೆ. ಸೊ ಇದು ರೆಡ್ ಕಲರ್, ಆರೆಂಜ್, ಯೆಲ್ಲೋ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ನ ನಿಮಗೆ ತೋರಿಸುತ್ತೆ. ಸೊ ನೀವು ಒಂದು ವೈಟ್ ಬೋರ್ಡಲ್ಲಿ ನಿಮಗೆ ಅಂದ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಿಮಗೆ ಏನು ಇದೆ ಸ್ಪಷ್ಟ ಗುರಿ, ಆ ಗುರಿಯನ್ನು ರೆಡ್ ಅಥವಾ ಯೆಲ್ಲೋ ಇಂಕಲ್ಲಿ ನೀವು ಪದೇ ಅದನ್ನು ನಿಮ್ಮ ನೆನಪಿಸ್ತಾ ಇರಬೇಕು. ಸೊ ಅದೇ ವಿಚಾರ ನಿಮ್ಮ ಹಂಬಲದಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು ಮನೆ ಕಟ್ಟಬೇಕು ಅನ್ನೋದು ಇರುತ್ತೆ. ಪ್ರತಿ ಕ್ಷಣ ಅದನ್ನು ನೀವು ನೋಡ್ತಾನೆ ಇರಬೇಕು. ಅದು ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಬರ್ತಾನೆ ಇರಬೇಕು. ರೆಡ್ ಮಾರ್ಕಲ್ಲಿ ಅದನ್ನು ಬರೆದು ಬಿಟ್ಬಿಟ್ರೆ ಆಲ್ರೆಡಿ ನನಗಿದೆ ಆ ಮನೆ, ಆ ಫೀಲ್ ಮಾಡ್ತಾ ಇದ್ದೀನಿ ನಾನು ಅಂತ ಮನೆಯಲ್ಲಿ ನಾನಿದ್ದೀನಿ ಅಂತ ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಸಬ್ಕಾನ್ಷಿಯಸ್ ಮೈಂಡ್ ಥಾಟ್ಸ್ಗೆ ಹೋದಾಗ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಲೈಕ್ ಮೈಂಡ್ಗೆ ಒಂದು ಕ್ಲಿಯರ್ ಕಟ್ ಇರಬೇಕು. ಕ್ಲಿಯರ್ ಕಟ್ ಇದ್ದಾಗ ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತಂದರೆ ಅದು ಖಂಡಿತ ಎಷ್ಟೋ ಜನಕ್ಕೆ ವರ್ಕ್ ಆಗಿಲ್ಲ ಅದು ಸ್ನೇಹಿತರೆ. ಖಂಡಿತವಾಗೂ ಒಂದು ಮೈಂಡ್ಗೆ ಕ್ಲಿಯರ್ ಕಟ್ ಅನ್ನೋದು ಇರಬೇಕು. ಸೊ ನೆಕ್ಸ್ಟ್ ಬಂತು ಅಂತಂದರೆ ಒಂದು ಥ್ಯಾಂಕ್ಫುಲ್ ಹೇಳಬೇಕು, ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಹೇಳಬೇಕು. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೇದಾಗಿರಲಿ ಅಥವಾ ಒಂದು ಕೆಟ್ಟದಾಗಿರಲಿ, ಒಂದು ಏನೇ ಬರ್ತಾ ಇರಲಿ ನಿಮ್ಮ ಮೈಂಡಲ್ಲಿ ಅದನ್ನ ಆ್ಯಕ್ಟಿವೇಶನ್ ಮಾಡ್ತಾ ಇರಬೇಕು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ವಿಜುವಲೈಸೇಷನ್ ಇರಬೇಕು. ಐ ಮೀನ್ ವಿಜುವಲೈಸೇಷನ್ ಅಂತಂದರೆ ನಾನು ಆಲ್ರೆಡಿ ಅದನ್ನು ಅನುಭವಿಸ್ತಾ ಇದ್ದೀನಿ, ಅನುಭವಿಸ್ತಕ್ಕಂಥ ಫೀಲ್ ಇದೆ, ನನಗೆ ಬೆನ್ಸ್ ಕಾರ್ ತೊಗೋಬೇಕಂತ ಇಷ್ಟ ಇದೆ ಗುರು, ನಾನು ಆ ಬೆನ್ಸ್ ಕಾರಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀನಿ. ಸೊ ಇಂಥ ಫೀಲ್ನ ನೀವು ಆಲ್ರೆಡಿ ಅದನ್ನು ವಿಜುವಲೈಸೇಷನ್ಸ್ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಅನುಭವಿಸ್ತಕ್ಕಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇತ್ತು ಅಂದರೆ ಖಂಡಿತವಾಗೂ ಕೂಡ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟು ನೀವು ಥ್ಯಾಂಕ್ಫುಲ್ ಆಗಿ ಇರಬೇಕು. ನಮ್ಮ ಮೈಂಡಲ್ಲಿ RAS ಅನ್ನೋದು ಒಂದು ಆ್ಯಕ್ಟಿವ್ ಆಗಿರುತ್ತೆ. ಆ ಮೈಂಡಿಗೆ ನೀವು ಪ್ರತಿಯೊಂದು ಕೂಡ ಥ್ಯಾಂಕ್ಫುಲ್ ಆಗಿರ್ಬೋದು. ಈ ಅಹಂಕಾರ ಆಗಿರ್ಬೋದು, ಆಸೆ ಆಗಿರ್ಬೋದು, ದುರಾಸೆ ಆಗಿರ್ಬೋದು, ಇವನ್ನೆಲ್ಲವುಗಳನ್ನು ಕೂಡ ಹೊರಹಾಕ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೇವರು ನಿಮಗೆ ಏನು ಕೊಟ್ಟಿದ್ದಾನೆ, ಭಗವಂತ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಒಮ್ಮೆ ಥ್ಯಾಂಕ್ಫುಲ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಐ ಲವ್ ಮನಿ, ಥ್ಯಾಂಕ್ ಯು, ಐ ಲವ್ ಮೈ ಫ್ಯಾಮಿಲಿ, ಥ್ಯಾಂಕ್ ಯು, ಐ ಆಮ್ ಪ್ರೌಡ್ ಆಫ್ ಯು.
ಈ ಥರ ನಿಮ್ಮ ಸಿಂಪ್ಲಿ ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ಥ್ಯಾಂಕ್ಸ್ ಮುಖಾಂತರ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ಪ್ರಪಂಚದಲ್ಲಿ ನಾವು ಎಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದ್ದೀವಿ ಅಂತ ಅಂದರೆ, ಲೈಫಲ್ಲಿ ನಮ್ಗೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಒಂದು ಸಬ್ಕಾನ್ಸಿಯಸ್ ಮೈಂಡಿಗೆ ನಿಮ್ಮ ಒಂದು ಒಳ್ಳೆ ಪಾಸಿಟಿವ್ ಥಾಟ್ಸ್ನ ಕಳಿಸಿ. ಖಂಡಿತವಾಗಿಯೂ ಕೂಡ ನಾನು ಕೆಲವೊಂದು 2-3 ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಇರ್ತೀನಿ. ಹಾಗೆ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು, ಅದು ಸತ್ಯನಾ ಅದು ಸುಳ್ಳ ಅನ್ನೋ ಅಪನಂಬಿಕೆಯಲ್ಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲ್ಲ. ನಿಮ್ಮ ಕರೆಕ್ಟಾಗಿ ಗುರಿ ಏನಿದೆ, ಗುರು ನಾನು ಕಾರ್ ತಗೋಬೇಕಾ, ನಾನು ಕಾರ್ ತಗೊಳ್ತೀನಿ, ಅದಕ್ಕೆ ಬೇಕಾದಂತಹದೆಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ತಗೊಳಕ್ಕಾಗತ್ತಾ, ಇಂಥ ಪ್ರಪಂಚದಲ್ಲಿ ಇಂಥ ಒಂದು ಸೊಸೈಟಿನಲ್ಲಿ ನನಗೆ ಆಗುತ್ತಾ ಅನ್ನೋ ನಿನ್ನಲ್ಲಿ ಒಂದು ಮನೋಭಾವನೆ ಬಂತು ಅಂದರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗಲ್ಲ. ನಿಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನದಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ. ಸೊ 1 by 1 ನಾನು ಕ್ಲಿಯರ್ ಕಟ್ ಮಾಡ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.